ಮದುವೆ ಮುಗಿದು ರಾತ್ರಿ ಎಲ್ಲರೂ ಸುಸ್ತಾಗಿ ಕುಳಿತಿದ್ದಾಗ ಋತ್ವಿ ಮತ್ತು ವಿಹಾನ್ ಪಕ್ಕದಲ್ಲೇ ಕುಳಿತಿದ್ದರು. ಋತ್ವಿ, ವಿಹಾನ್ ನೋಡಿ ನಮ್ಮ ಮನೆ ಮತ್ತೆ ಹೇಗೆ ಒಂದಾಯಿತು ಅಲ್ವಾ? ನಿಮ್ಮ ತಮ್ಮ ಮದುವೆಯಾಗಿ ಸಂತೋಷವಾಗಿದ್ದಾನೆ, ಮಾವ ಬಂದಿದ್ದಾರೆ, ಎಲ್ಲವೂ ಒಂದು ಕನಸಿನ ತರಹ ಇದೆ. ವಿಹಾನ್ ಅವಳ ಕೈ ಹಿಡಿದು, ಇದೆಲ್ಲದಕ್ಕೂ ಕಾರಣ ನೀನು ಋತು. ನೀನು ಈ ಮನೆಗೆ ಬಂದ ಮೇಲೆ ಎಷ್ಟೇ ಕಷ್ಟ ಬಂದರೂ ಧೈರ್ಯ ಕಳೆದುಕೊಳ್ಳದೆ ನಮ್ಮನ್ನು ಒಂದಾಗಿ ಇರಿಸಿದೆ. ಇವತ್ತು ನಮ್ಮ ಮಗ ಅದ್ವಿಕ್ ಈ ಪ್ರೀತಿಯ ಸೂರು ಅಡಿಯಲ್ಲಿ ಬೆಳೆಯುತ್ತಿದ್ದಾನೆ ಅನ್ನೋದೇ ನನಗೆ ದೊಡ್ಡ ನೆಮ್ಮದಿ. ಮದುವೆಯ ಸಂಭ್ರಮ ಮುಗಿದು ಅನನ್ಯ ಮದುಮಗಳಾಗಿ ರಾಯ್ ನಿವಾಸದ ಒಳಗೆ ಗೃಹ ಪ್ರವೇಶ ಮಾಡಿದಳು. ಋತ್ವಿ ಬೆಳ್ಳಿಯ ತಟ್ಟೆಯಲ್ಲಿ ಆರತಿ ಬೆಳಗಿ ಅವಳನ್ನು ಸ್ವಾಗತಿಸಿದಳು. ಇಡೀ ಮನೆಯಲ್ಲಿ ಈಗ ಕೇವಲ ನಗು, ಹರಟೆ ಮತ್ತು ಪ್ರೀತಿ ಮಾತ್ರ ತುಂಬಿದೆ. ವಿಕಾಸ್ ಮತ್ತು ಅನನ್ಯಾಳ ಮದುವೆಯ ಸಂಭ್ರಮ ಮುಗಿದು ಕೆಲವು ತಿಂಗಳುಗಳು ಉರುಳಿದವು. ಈಗ ರಾಯ್ ನಿವಾಸದ ಅಸಲಿ ಕೇಂದ್ರ ಬಿಂದು ಎಂದರೆ ಅದು 8 ತಿಂಗಳ ಪುಟ್ಟ ಕಂದ ಅದ್ವಿಕ್. ಮಗು ಈಗ ಕೇವಲ ಮಲಗುವ ಹಂತ ದಾಟಿ ಇಡೀ ಮನೆಯನ್ನು ತನ್ನ ಮೈದಾನವನ್ನಾಗಿ ಮಾಡಿಕೊಂಡಿದ್ದಾನೆ. ಒಂದು ಶುಭ ಮುಂಜಾನೆ ಋತ್ವಿ ಹಜಾರದಲ್ಲಿ ಅದ್ವಿಕ್ನನ್ನು ಚಾಪೆಯ ಮೇಲೆ ಮಲಗಿಸಿ ಆಟಿಕೆಗಳನ್ನು ಸ್ವಲ್ಪ ದೂರದಲ್ಲಿ ಇಟ್ಟಿದ್ದಳು. ವಿಹಾನ್ ಕಾಫಿ ಕುಡಿಯುತ್ತಾ ಪೇಪರ್ ಓದುತ್ತಿದ್ದನು. ಅಚಾನಕ್ಕಾಗಿ ಅದ್ವಿಕ್ ತನ್ನ ಪುಟ್ಟ ಮೊಣಕೈಗಳನ್ನು ಊರಿ ಹೊಟ್ಟೆಯನ್ನು ನೆಲದಿಂದ ಮೇಲೆ ಎತ್ತಿ ಮುಂದೆ ಸರಿಯಲು ಪ್ರಯತ್ನಿಸಿದನು. ಋತ್ವಿ ಸಂಭ್ರಮದಿಂದ, ವಿಹಾನ್ ನೋಡಿ, ಅದ್ವಿಕ್ ತೆವಳುತ್ತಿದ್ದಾನೆ, ಅವನು ಆಟಿಕೆ ಹತ್ತಿರ ಹೋಗುತ್ತಿದ್ದಾನೆ. ವಿಹಾನ್ ಕೈಯಲ್ಲಿದ್ದ ಪೇಪರ್ ಎಸೆದು ನೆಲದ ಮೇಲೆ ಮಲಗಿ ಮಗುವನ್ನು ಹುರಿದುಂಬಿಸಿದನು. ಅದ್ವಿಕ್ ಮೆಲ್ಲನೆ ತುಪ್ಪುಕ್ ತುಪ್ಪುಕ್ ಎಂದು ತೆವಳುತ್ತಾ ಹೋಗಿ ವಿಹಾನ್ನ ಮೂಗನ್ನು ಹಿಡಿದುಕೊಂಡಾಗ ಇಡೀ ಮನೆ ಖುಷಿಯಲ್ಲಿ ಮುಳುಗಿತು. ಮಗುವಿನ ಮೊದಲ ಮಾತು ಕೇಳಲು ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದರು. ವಿಹಾನ್ ಸದಾ ಮಗುವಿನ ಹತ್ತಿರ ಕುಳಿತು ಪಪ್ಪಾ ಅನ್ನೋ ಎಂದು ತರಬೇತಿ ನೀಡುತ್ತಿದ್ದನು. ಒಂದು ದಿನ ಸಂಜೆ ವಿಹಾನ್ ಕೆಲಸ ಮುಗಿಸಿ ಮನೆಗೆ ಬಂದಾಗ ಅದ್ವಿಕ್ ತೆವಳುತ್ತಾ ಬಂದು ವಿಹಾನ್ನ ಕಾಲು ಹಿಡಿದು ನಿಲ್ಲಲು ಪ್ರಯತ್ನಿಸುತ್ತಾ ಪಪ್ಪಾ ಎಂದು ಅಸ್ಪಷ್ಟವಾಗಿ ಕರೆತನು. ವಿಹಾನ್. ಆ ಕ್ಷಣ ವಿಹಾನ್ನ ಕಣ್ಣುಗಳು ತೇವಗೊಂಡವು. ಅವನು ಮಗುವನ್ನು ಮೇಲೆತ್ತಿ ಗಾಳಿಯಲ್ಲಿ ಆಡಿಸುತ್ತಾ, ಋತು ಕೇಳಿಸಿಕೊಂಡ, ಇವನು ಮೊದಲು ನನ್ನನ್ನೇ ಕರೆದಿದ್ದು ಎಂದು ಸಂಭ್ರಮಿಸಿದನು. ಅಷ್ಟರಲ್ಲಿ ಅದ್ವಿಕ್ ಋತ್ವಿಯ ಕಡೆ ನೋಡಿ ಮಮ್ಮ ಎಂದು ಕೂಗಿದಾಗ ಋತ್ವಿ ಓಡಿ ಬಂದು ಮಗುವನ್ನು ಅಪ್ಪಿಕೊಂಡಳು. ಆ 2 ಪದಗಳು ವಿಹಾನ್ ಮತ್ತು ಋತ್ವಿಗೆ ಪ್ರಪಂಚದ ಎಲ್ಲ ಆಸ್ತಿಗಿಂತ ಅಮೂಲ್ಯವಾಗಿ ಕಂಡವು. ವಿಕಾಸ್ ಮತ್ತು ಅನನ್ಯ ಈಗ ಅದ್ವಿಕ್ನ ನೆಚ್ಚಿನ ಆಟದ ಸಂಗಾತಿಗಳು. ವಿಕಾಸ್ ಆಫೀಸ್ನಿಂದ ಬಂದ ತಕ್ಷಣ ಮೊಣಕಾಲೂರಿ ಅದ್ವಿಕ್ನ ಮೇಲೆ ಕುದುರೆ ಆಟ ಆಡಿಸುತ್ತಾನೆ. ವಿಕಾಸ್, ದೀಪು ನೋಡು, ಅದ್ವಿಕ್ ಈಗಲೇ ನನ್ನ ಲ್ಯಾಪ್ಟಾಪ್ ಕೀಬೋರ್ಡ್ ಮೇಲೆ ಟೈಪ್ ಮಾಡ್ತಿದ್ದಾನೆ, ಇವನು ಖಂಡಿತ ನನ್ನ ಕಂಪನಿಗೆ ಮುಂದಿನ CEO. ಅನನ್ಯ, ವಿಕಾಸ್, ಮೊದಲು ಅವನಿಗೆ ಡೈಪರ್ ಬದಲಾಯಿಸುವುದನ್ನು ಕಲಿಯಿರಿ, ಆಮೇಲೆ CEO ಮಾಡಿರಂತೆ ಎಂದು ರೇಗಿಸಿದಳು. ಅನನ್ಯ ಅದ್ವಿಕ್ಗೆ ಬಣ್ಣ ಬಣ್ಣದ ಚೆಂಡುಗಳನ್ನು ತಂದುಕೊಟ್ಟು ಅವನ ಜೊತೆ ಮಕ್ಕಳಂತೆಯೇ ಆಟವಾಡುತ್ತಿದ್ದಳು. ಅದ್ವಿಕ್ ಈಗ ಮನೆಯಲ್ಲಿ ಯಾವುದನ್ನು ಸುಮ್ಮನೆ ಬಿಡುತ್ತಿರಲಿಲ್ಲ. ಸೋಮಶೇಖರ್ ಅವರ ಕನ್ನಡಕ ಎಳೆಯುವುದು, ರಾಜಶೇಖರ್ ಅವರ ಪೂಜಾ ಗಂಟೆಯನ್ನು ಬಾರಿಸುವುದು ಅವನ ದಿನನಿತ್ಯದ ಕೆಲಸವಾಯಿತು. ಸೋಮಶೇಖರ್ ಅವರು ಅದ್ವಿಕ್ನನ್ನು ಎತ್ತಿಕೊಂಡು, ನನ್ನ ಮೊಮ್ಮಗ ಎಷ್ಟು ಚುರುಕಾಗಿದ್ದಾನೆ, ಇವನ ಈ ನಗುವಿಗೋಸ್ಕರ ನಾನು ಅಮೆರಿಕದ ಎಲ್ಲವನ್ನೂ ಬಿಟ್ಟು ಇಲ್ಲೇ ಇರ್ತೀನಿ ಎಂದು ಪ್ರೀತಿಯಿಂದ ಹೇಳಿದರು. ರಾತ್ರಿ ವೇಳೆ ಋತ್ವಿ ಮತ್ತು ವಿಹಾನ್ ಮಲಗಿರುವ ಅದ್ವಿಕ್ನನ್ನು ನೋಡುತ್ತಾ ಕುಳಿತಿದ್ದರು. ವಿಹಾನ್, ಋತು, ಗೌರವ್ ಮತ್ತು ಶೀಲಾ ಕೊಟ್ಟ ಕಾಟದ ನಂತರ ನಮಗೆ ಇಂತಹ ನೆಮ್ಮದಿ ಸಿಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಅದ್ವಿಕ್ ನಮ್ಮ ಜೀವನಕ್ಕೆ ಪೂರ್ಣತ್ವ ತಂದಿದ್ದಾನೆ. ಋತ್ವಿ, ಹೌದು ವಿಹಾನ್, ಅದ್ವಿಕ್ ಮತ್ತು ವಿಕಾಸ್, ಅನನ್ಯ ಅವರ ಪ್ರೀತಿ ಮತ್ತು ರಾಯ್ ನಿವಾಸವನ್ನು ಅಕ್ಷರಶಃ ಸ್ವರ್ಗ ಮಾಡಿದೆ. ರಾಯ್ ನಿವಾಸದಲ್ಲಿ ಇಂದು ಸಂಭ್ರಮದ ಸಾಗರವೇ ಹರಿದು ಬಂದಿದೆ. ಪುಟ್ಟ ಕಂದನ ನಾಮಕರಣದ ಪ್ರಯುಕ್ತ ಇಡೀ ಮನೆಯನ್ನು ಬಿಳಿ ಮಲ್ಲಿಗೆ ಮತ್ತು ಕೆಂಪು ಗುಲಾಬಿಗಳಂತೆ ಸ್ವರ್ಗದಂತೆ ಶೃಂಗರಿಸಲಾಗಿತ್ತು. ಹೈದರಾಬಾದ್ನಿಂದ ಇಡೀ ಕುಟುಂಬವೇ ಬಂದಿಳಿದಾಗ ಆ ಸಂಭ್ರಮ ಇಮ್ಮಡಿಗೊಂಡಿತ್ತು. ಬೆಳಿಗ್ಗೆ 10 ಗಂಟೆಯ ಸುಮಾರಿಗೆ ದೊಡ್ಡ ಕಾರುಗಳ ಸಾಲು ರಾಯ್ ನಿವಾಸದ ಮುಂದೆ ಬಂದು ನಿಂತಿತ್ತು. ಅಭಿ ಮತ್ತು ತನ್ವಿ. ಕಾರಿನಿಂದ ಇಳಿಯುತ್ತಲೇ ತನ್ವಿ ಅತ್ತಿಗೆ ಎಂದು ಕೂಗುತ್ತಾ ಋತ್ವಿಯನ್ನು ಅಪ್ಪಿಕೊಂಡಳು. ಅಭಿಯ ಕೈಯಲ್ಲಿ ಮಗುವಿಗೆ ತಂದಿದ್ದ ಬೃಹತ್ ಉಡುಗೊರೆಗಳಿದ್ದವು. ಹಿರಿಯರಾದ ರಾಜರಾಜೇಶ್ವರಿ ಅಮ್ಮ ಮತ್ತು ಚೇತನ ಕೂಡ ಬಂದಿದ್ದರು. ವಿಹಾನ್ ಓಡಿ ಹೋಗಿ ಎಲ್ಲರನ್ನೂ ಸ್ವಾಗತಿಸಿದನು. ನೀವು ಬರದಿದ್ದರೆ ಈ ನಾಮಕರಣಕ್ಕೆ ಕಳೆಯೇ ಇರುತ್ತಿರಲಿಲ್ಲ ಎಂದು ವಿಹಾನ್ ಭಾವುಕನಾದನು. ಪುರೋಹಿತರು ಮಂತ್ರ ಪಠಿಸುತ್ತಿದ್ದಂತೆ ಮಗುವನ್ನು ರೇಷ್ಮೆ ಬಟ್ಟೆಯ ತೊಟ್ಟಿಲಿನಲ್ಲಿ ಮಲಗಿಸಲಾಯಿತು. ಶೈಲಜಾ ಅಮ್ಮ ಮತ್ತು ರಾಜರಾಜೇಶ್ವರಿ ಅಮ್ಮ ಮೊದಲು ಮಗುವಿನ ಕಿವಿಯಲ್ಲಿ ಹೆಸರನ್ನು ಪಿಸುಗುಟ್ಟಿದರು. ನಂತರ ವಿಹಾನ್ ಮಗುವನ್ನು ಎತ್ತಿಕೊಂಡು ಎಲ್ಲರ ಮುಂದೆ ಘೋಷಿಸಿದನು,
ಇವತ್ತಿನಿಂದ ಇವನು ಅದ್ವಿಕ್ ರಾಯ್. ಇಡೀ ಮನೆಯಲ್ಲಿ ಚಪ್ಪಾಳೆ ಮತ್ತು ಹೂವಿನ ಮಳೆ ಸುರಿಯಿತು. ಅಭಿ ಮಗುವಿನ ಕೊರಳಿಗೆ ಬಂಗಾರದ ಪದಕವನ್ನು ಹಾಕಿದರೆ ವಿಕಾಸ್ ಮತ್ತು ಅನನ್ಯ ಮಗುವಿನ ಪಕ್ಕದಲ್ಲೇ ನಿಂತು ಫೋಟೋ ತೆಗೆಸಿಕೊಂಡರು. ಸಮಾರಂಭ ನಡೆಯುತ್ತಿರುವಾಗ ತನ್ವಿ ಸ್ವಲ್ಪ ಸುಸ್ತಾದಂತೆ ಕಂಡಳು. ಋತ್ವಿ ಇದನ್ನು ಗಮನಿಸಿ, ತನ್ವಿ ಏನಾಯ್ತು, ಯಾಕೆ ಸುಸ್ತಾಗಿದ್ದೀಯಾ ಎಂದು ಕೇಳಿದಳು. ತನ್ವಿ ನಾಚಿಕೆಯಿಂದ ನಗುತ್ತಾ ಅಭಿಯ ಕಡೆ ನೋಡಿದಳು. ಅಭಿ ಎಲ್ಲರ ಗಮನ ಸೆಳೆದು, ಎಲ್ಲರಿಗೂ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ ಎಂದನು. ಇವತ್ತು ಅದ್ವಿಕ್ನ ನಾಮಕರಣದ ಜೊತೆಗೆ ನಮ್ಮ ಕುಟುಂಬಕ್ಕೆ ಮತ್ತೊಂದು ದೊಡ್ಡ ಖುಷಿ ಸಿಕ್ಕಿದೆ. ತನ್ವಿ ಕೂಡ ತಾಯಿಯಾಗುತ್ತಿದ್ದಾಳೆ. ನಮ್ಮ ಹೈದರಾಬಾದ್ ಮನೆಯಲ್ಲೂ ಪುಟ್ಟ ಪಾದಗಳ ಸದ್ದು ಕೇಳೋ ಕಾಲ ಹತ್ತಿರದಲ್ಲಿದೆ. ಈ ಮಾತು ಕೇಳುತ್ತಿದ್ದಂತೆ ಋತ್ವಿ ಆನಂದ ಬಾಷ್ಪ ಸುರಿಸುತ್ತಾ ತನ್ವಿಯನ್ನು ಅಪ್ಪಿಕೊಂಡಳು. ತನ್ವಿ, ಇದು ಇಷ್ಟು ದೊಡ್ಡ ಸುದ್ದಿ ಅಮ್ಮ. ನಾವಿಬ್ಬರು ಈಗ ಒಟ್ಟಾಗಿ ತಾಯ್ತನದ ಸಂಭ್ರಮ ಅನುಭವಿಸುತ್ತಿದ್ದೀವಿ ಎಂದು ಭಾವಪರವಶಳಾದಳು. ಶೈಲಜಾ ಅಮ್ಮ ತನ್ವಿಗೆ ಆರತಿ ಬೆಳಗಿ, ಇವತ್ತು ನಮ್ಮ ಮನೆಗೆ ಸಾಕ್ಷಾತ್ ದೇವತೆಗಳೇ ಬಂದಿದ್ದಾರೆ. ಒಂದು ಕಡೆ ಮೊಮ್ಮಗನ ನಾಮಕರಣ, ಇನ್ನೊಂದು ಕಡೆ ಮಗಳ ಸೀಮಂತದ ಸಿದ್ಧತೆ. ರಾಯ್ ನಿವಾಸ ಈಗ ಪುಣ್ಯಕ್ಷೇತ್ರವಾಗಿದೆ ಎಂದರು. ಸೋಮಶೇಖರ್ ಮಾವ ಮತ್ತು ರಾಜಶೇಖರ್ ಅವರು ಅಭಿ ಮತ್ತು ವಿಹಾನ್ಗೆ ಶುಭ ಕೋರಿದರು. ವಿಕಾಸ್ ಮತ್ತು ಅನನ್ಯ, ನಾವು ಈಗ ಚಿಕ್ಕಪ್ಪ ಚಿಕ್ಕಮ್ಮ ಆಗೋದು ಮಾತ್ರವಲ್ಲ, ದೊಡ್ಡಪ್ಪ ದೊಡ್ಡಮ್ಮ ಕೂಡ ಆಗ್ತಿದ್ದೀವಿ ಎಂದು ಕುಣಿದಾಡಿದರು. ರಾತ್ರಿ ಗಾರ್ಡನ್ನಲ್ಲಿ ಎಲ್ಲರೂ ಕುಳಿತಿದ್ದಾಗ ಋತ್ವಿ ಮತ್ತು ತನ್ವಿ ಪಕ್ಕದಲ್ಲೇ ಕುಳಿತು ತಮ್ಮ ಪ್ರೆಗ್ನೆನ್ಸಿ ಅನುಭವಗಳನ್ನು ಹಂಚಿಕೊಳ್ಳುತ್ತಿದ್ದರು. ತನ್ವಿ, ಅತ್ತಿಗೆ, ನಿನ್ನ ಅದ್ವಿಕ್ ಜೊತೆ ಆಟ ಆಡೋಕೆ ನನ್ನ ಮಗು ಕೂಡ ಬೇಗ ಬರಲಿ ಅಂತ ಅನಿಸುತ್ತೆ. ವಿಹಾನ್, ನೋಡಿ, ಇನ್ನು 1 ವರ್ಷದಲ್ಲಿ ನಮ್ಮ ಮನೆಯಲ್ಲಿ ಮಕ್ಕಳ ದೊಡ್ಡ ಗ್ಯಾಂಗ್ ಇರುತ್ತೆ. ಅಷ್ಟರಲ್ಲಿ ನಾನು ಒಂದು ದೊಡ್ಡ ಪ್ಲೇ ಸ್ಕೂಲ್ ಮನೆಯಲ್ಲೇ ರೆಡಿ ಮಾಡ್ತೀನಿ ಎಂದು ನಕ್ಕನು. ಜೈಲಿನ ಕತ್ತಲಲ್ಲಿ ಅಣ್ಣನ ದ್ರೋಹ ಮತ್ತು ತನ್ನ ಅಹಂಕಾರದ ಪತನವನ್ನು ಸಹಿಸಲಾಗದ ಶೀಲಾ ಮಾನಸಿಕ ಸ್ಥಿಮಿತ ಕಳೆದುಕೊಂಡು ಜೈಲಿನಲ್ಲೇ ಆತ್ಮಹತ್ಯೆ ಮಾಡಿಕೊಂಡಳು. ಈ ಸುದ್ದಿ ತಿಳಿದ ಗೌರವ್ ಅಕ್ಷರಶಃ ಕುಸಿದು ಹೋದನು. ತನ್ನ ಹಠ ಮತ್ತು ಸೇಡಿನಿಂದಾಗಿ ತನ್ನ ತಂಗಿಯನ್ನೇ ಕಳೆದುಕೊಂಡೆ ಎಂಬ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದ ಗೌರವ್ ಈಗ ಜೈಲಿನಲ್ಲಿ ಮೌನಿಯಾಗಿ ತನ್ನ ಪಾಪಗಳಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳುತ್ತಿದ್ದಾನೆ. ವಿಕಾಸ್ ಮತ್ತು ಅನನ್ಯಾಳ ಮದುವೆಯ ಸುದ್ದಿ ಕೇಳಿದ ಸುನಂದ ಮತ್ತು ವೇದಿಕಾ ಮನಪರಿವರ್ತನೆ ಮಾಡಿಕೊಂಡರು. ತಾನು ಕಡೆಗಣಿಸಿದ್ದ ಮಗ ಇಂದು ತನ್ನ ಪ್ರೀತಿಯಿಂದ ಒಬ್ಬ ಯಶಸ್ವಿ ಮನುಷ್ಯನಾಗಿದ್ದಾನೆ ಎಂದು ತಿಳಿದ ಸುನಂದ ಪಶ್ಚಾತ್ತಾಪ ಪಟ್ಟರು. ಸೋಮಶೇಖರ್ ಅವರ ಪ್ರಯತ್ನದಿಂದ ಬೇಲ್ ಮೇಲೆ ಹೊರಬಂದ ಅವರು ಋತ್ವಿ ಮತ್ತು ವಿಹಾನ್ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದರು. ಸೋಮಶೇಖರ್ ಅವರು ಸುನಂದ ಮತ್ತು ವೇದಿಕಾ ಅವರನ್ನು ಕರೆದುಕೊಂಡು ಅಮೆರಿಕಕ್ಕೆ ಮರಳಿದರು. ಹೋಗುವ ಮುನ್ನ ಋತ್ವಿಯ ಕೈ ಹಿಡಿದು, ನಮ್ಮನ್ನು ಕ್ಷಮಿಸು ಮಗಳೇ, ಈ ಮನೆಗೆ ನೀನೇ ನಿಜವಾದ ದೇವತೆ ಎಂದು ಕಣ್ಣೀರು ಹಾಕಿದರು. ಮನೆಯಲ್ಲಿ ಈಗ ಡಬಲ್ ಸಂಭ್ರಮ. ತನ್ವಿಯ ನಂತರ ಈಗ ದಿಯಾ ಕೂಡ ಗರ್ಭಿಣಿ ಎಂಬ ಸುದ್ದಿ ರಾಯ್ ನಿವಾಸದ ಸಂತೋಷವನ್ನು ಇಮ್ಮಡಿಗೊಳಿಸಿತು. ಆರವ್ ತನ್ನ ಹೆಂಡತಿ ದಿಯಾಳನ್ನು ಕಣ್ಣಿನ ರೆಪ್ಪೆಯಂತೆ ನೋಡಿಕೊಳ್ಳುತ್ತಿದ್ದಾನೆ. ಅನಿಕೇತ್ ಮತ್ತು ಸುಪ್ರದಾ ಕೂಡ ಈ ಸಂಭ್ರಮದಲ್ಲಿ ಭಾಗಿಯಾಗಿ ಮನೆಯಲ್ಲಿ ಮಕ್ಕಳ ಕಲರವಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದಾರೆ. ರಾಯ್ ನಿವಾಸ ಈಗ ಅಕ್ಷರಶಃ ನಂದನವನವಾಗಿದೆ. ಅದ್ವಿಕ್ನ ನಾಮಕರಣ ಮತ್ತು ತನ್ವಿಯ ಸಿಹಿ ಸುದ್ದಿಯ ನಂತರ ಅಭಿ, ತನ್ವಿ, ಚೇತನ ಮತ್ತು ರಾಜರಾಜೇಶ್ವರಿ ಅಮ್ಮ ಹೈದರಾಬಾದ್ಗೆ ಮರಳಲು ಸಿದ್ಧರಾದರು. ಅಭಿ, ವಿಹಾನ್, ಈಗ ಬೆಂಗಳೂರು ಮತ್ತು ಹೈದರಾಬಾದ್ ಎರಡೂ ಕಡೆ ವಂಶೋದ್ಧಾರಕರು ಬರ್ತಿದ್ದಾರೆ. ನಮ್ಮ ಬಿಸ್ನೆಸ್ ಸಾಮ್ರಾಜ್ಯ ಇನ್ನಷ್ಟು ದೊಡ್ಡದಾಗಬೇಕು ಎಂದು ನಕ್ಕನು. ಋತ್ವಿ ಮತ್ತು ದಿಯಾ ತನ್ವಿಯನ್ನು ಅಪ್ಪಿಕೊಂಡು ಭಾವುಕ ವಿದಾಯ ಹೇಳಿದಳು. ಎಲ್ಲರೂ ಹೋಗುವ ಮುನ್ನ ಒಂದು ಕೊನೆಯ ಅದ್ದೂರಿ ಕೌಟುಂಬಿಕ ಭೋಜನ ಏರ್ಪಡಿಸಲಾಗಿತ್ತು. ಗಾರ್ಡನ್ನಲ್ಲಿ ಹೂವುಗಳ ನಡುವೆ ಎಲ್ಲರೂ ಕುಳಿತು ಹರಟೆ ಹೊಡೆಯುತ್ತಿದ್ದರು. ರಾಜಶೇಖರ್ ಮತ್ತು ಶೈಲಜಾ ಅಮ್ಮ ತಮ್ಮ ಮೊಮ್ಮಗ ಅದ್ವಿಕ್ನನ್ನು ಎತ್ತಿಕೊಂಡು ಸಂಭ್ರಮಿಸುತ್ತಿದ್ದರು. ವಿಕಾಸ್ ಮತ್ತು ಅನನ್ಯ ಜೋಡಿ ಹಕ್ಕಿಗಳಂತೆ ಓಡಾಡುತ್ತಾ ಅತಿಥಿಗಳನ್ನು ಸತ್ಕರಿಸುತ್ತಿದ್ದರು. ವಿಕಾಸ್ ತನ್ನ ಕಂಪನಿಯ ಹೊಸ ಪ್ರಾಜೆಕ್ಟ್ಗೆ ಅದ್ವಿಕ್ ಎಂದು ಹೆಸರಿಟ್ಟ. ವಿಷಯ ತಿಳಿಸಿದಾಗ ಎಲ್ಲರೂ ಚಪ್ಪಾಳೆ ತಟ್ಟಿದರು. ರಾತ್ರಿ ಎಲ್ಲರೂ ನಿದ್ರೆಗೆ ಜಾರಿದ ಮೇಲೆ ಟೆರೆಸ್ ಮೇಲೆ ವಿಹಾನ್ ಮತ್ತು ಋತ್ವಿ ಒಬ್ಬರಿಗೊಬ್ಬರು ಅಂಟಿಕೊಂಡು ನಿಂತಿದ್ದರು. ತಂಗಾಳಿ ಬೀಸುತ್ತಿತ್ತು. ಆಕಾಶದಲ್ಲಿ ಚಂದ್ರ ಸಾಕ್ಷಿಯಾಗಿದ್ದನು. ವಿಹಾನ್ ಋತ್ವಿಯ ಸೊಂಟಕ್ಕೆ ಕೈ ಹಾಕಿ ಅವಳನ್ನು ತನ್ನ ಎದೆಗೆ ಹತ್ತಿರವಾಗಿ ಎಳೆದುಕೊಂಡನು. ಅವಳ ಕಿವಿಯಲ್ಲಿ ಮೆಲ್ಲನೆ ಪಿಸುಗುಟ್ಟಿದನು. ಋತು ಬಂಗಾರಿ, ನೆನ್ಪಿದೆಯಾ, ನಾವು ಶುರು ಮಾಡಿದ ಈ ಪಯಣದಲ್ಲಿ ಎಷ್ಟೊಂದು ಮುಳ್ಳುಗಳಿದ್ದವು, ಆದರೆ ನಿನ್ನ ಪ್ರೀತಿಯ ನಮಗೆ ಶ್ರೀರಕ್ಷೆಯಾಯಿತು. ಋತ್ವಿ ನಾಚಿಕೆಯಿಂದ ವಿಹಾನ್ನ ಎದೆಯ ಮೇಲೆ ತಲೆ ಇಟ್ಟು, ನೀವು ನನ್ನ ಜೊತೆ ಇರುವಾಗ ನನಗೆ ಯಾವ ಭಯವೂ ಇಲ್ಲ ವಿಹಾನ್. ನಮ್ಮ ಅದ್ವಿಕ್ ಮತ್ತು ಈ ಸುಂದರ ಕುಟುಂಬವೇ ನನ್ನ ಪ್ರಪಂಚ ಎಂದಳು. ವಿಹಾನ್ ಅವಳ ಗಲ್ಲ ಸವರಿ ಅವಳ ಹಣೆಗೆ ಮುತ್ತಿಟ್ಟನು. ಐ ಲವ್ ಯು ಋತು, ಇನ್ನು ಮುಂದೆ ಕೇವಲ ಪ್ರೀತಿ ಮಾತ್ರ ಇರಲಿ ಎಂದು ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡನು. ಆರವ್ ದಿಯಾಳ ಕೈ ಹಿಡಿದು ಗಾರ್ಡನ್ನ ಒಂದು ಮೂಲೆಯಲ್ಲಿ ಕುಳಿತಿದ್ದನು. ದಿಯಾ ಈಗ ಗರ್ಭಿಣಿಯಾಗಿರುವುದರಿಂದ ಆರವ್ ಅವಳನ್ನು ಕಣ್ಣಿನಂತೆ ನೋಡಿಕೊಳ್ಳುತ್ತಿದ್ದಾನೆ.
ಆರವ್, ದಿಯಾ, ಇಷ್ಟು ದಿನ ನಾನು ಆಸ್ಪತ್ರೆ ರೋಗಿಗಳು ಅಂತಲೇ ಬ್ಯುಸಿ ಇದ್ದೆ. ಆದರೆ ನಿನ್ನ ಪ್ರೀತಿಗೆ ನನಗೆ ಜೀವನದ ಅಸಲಿ ಅರ್ಥ ಕಲಿಸಿಕೊಟ್ಟಿದೆ. ಈಗ ನಮ್ಮ ಮಗು ಬರ್ತಿದ್ದಾನೆ. ಅವನನ್ನು ನಾನು ಪ್ರಪಂಚದ ಬೆಸ್ಟ್ ಡಾಕ್ಟರ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಆದರೆ ನಿನ್ನ ಹಾಗೆ ಒಬ್ಬ ಒಳ್ಳೆಯ ಮನುಷ್ಯನನ್ನಾಗಿ ಮಾಡ್ತೀನಿ. ದಿಯಾ ನಗುತ್ತಾ, ಆರವ್, ನೀವು ಸದಾ ನನ್ನ ಆರೋಗ್ಯದ ಬಗ್ಗೆ ಚಿಂತೆ ಮಾಡೋದನ್ನು ಬಿಟ್ಟು ಸ್ವಲ್ಪ ನಿಮಗೋಸ್ಕರ ಸಮಯ ಕೊಡಿ. ನಿಮ್ಮ ಆ ಅಕ್ಕರೆ ಮತ್ತು ಕಾಳಜಿಯೇ ನನ್ನ ಶಕ್ತಿ. ನಮ್ಮ ಮಗು ನಿಮ್ಮಷ್ಟೇ ಬುದ್ಧಿವಂತನಾಗಿರಲಿ ಸಾಕು. ವಿಕಾಸ್ ಮತ್ತು ಅನನ್ಯ ಮದುವೆಯ ನಂತರದ ಹೊಸ ಜೀವನದ ಸಂಭ್ರಮದಲ್ಲಿದ್ದಾರೆ. ಅನಾಥೆಯಾಗಿದ್ದ ಅನನ್ಯಾಗೆ ವಿಕಾಸ್ ದೊಡ್ಡ ಆಸರೆಯಾಗಿದ್ದಾನೆ. ವಿಕಾಸ್, ದೀಪು ಅಮೆರಿಕಾದಿಂದ ಬಂದಾಗ ನಾನು ದಿಕ್ಕು ತಪ್ಪಿದ ಹಕ್ಕಿಯಾಗಿದ್ದೆ. ಅಮ್ಮ ಮತ್ತು ವೇದಿಕಾ ಮಾಡಿದ ತಪ್ಪಿಗೆ ನಾನು ತಲೆ ತಗ್ಗಿಸಿದ್ದೆ. ಆದರೆ ನೀನು ನನ್ನನ್ನು ಮನುಷ್ಯನಾಗಿ ಮಾಡಿದೆ. ಈ ರಾಯ್ ಕುಟುಂಬದ ಭಾಗವಾಗೋಕೆ ನೀನೇ ನನಗೆ ದಾರಿ ತೋರಿಸಿದ್ದು. ಅನನ್ಯ, ವಿಕಾಸ್, ನೀವು ನನಗೆ ಪ್ರೀತಿ ಮಾತ್ರವಲ್ಲ, ಒಂದು ದೊಡ್ಡ ಸಂಸಾರವನ್ನೇ ಕೊಟ್ಟಿದ್ದೀರಿ. ಋತ್ವಿ ಅಕ್ಕ ಮತ್ತು ವಿಹಾನ್ ಸರ್ ಅವರಿಗೆ ನೆರಳಲ್ಲಿ ನಾನು ಸದಾ ಹೀಗೆ ಖುಷಿಯಾಗಿರೋಣ. ನನಗಂತೂ ಅನಾಥೆ ಅನ್ನೋ ಪದವೇ ಮರೆತು ಹೋಗಿದೆ. ಮನೆಯಲ್ಲಿನ ಗದ್ದಲಗಳ ನಡುವೆ ಸದಾ ಶಾಂತವಾಗಿರುತ್ತಿದ್ದ ಈ ಜೋಡಿ ಈಗ ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಿದ್ದಾರೆ. ಅನಿಕೇತ್, ಸುಪ್ರದಾ, ಎಷ್ಟೇ ಬಿರುಗಾಳಿ ಬಂದರೂ ನಮ್ಮಿಬ್ಬರ ನಂಬಿಕೆ ಕುಂದಲಿಲ್ಲ. ಈಗ ಮನೆಗೆ ಹೊಸ ಅತಿಥಿಗಳು ಬರ್ತಿದ್ದಾರೆ. ನಮ್ಮ ಜವಾಬ್ದಾರಿ ಕೂಡ ಹೆಚ್ಚಾಗ್ತಿದೆ. ಆದರೆ ನೀನು ಜೊತೆಯಾಗಿರುವಾಗ ನನಗೆ ಯಾವುದು ಕಷ್ಟ ಅನ್ಸಲ್ಲ. ಸುಪ್ರದಾ, ಹೌದು ಅನಿಕೇತ್. ವಿಹಾನ್ ಮತ್ತು ಋತ್ವಿ ಅನುಭವಿಸಿದ ನೋವನ್ನು ನಾವು ಹತ್ತಿರದಿಂದ ನೋಡ್ತಿದ್ದೀವಿ. ಇನ್ಮೇಲೆ ಈ ಮನೆಯಲ್ಲಿ ಕೇವಲ ಸಂಭ್ರಮ ಮಾತ್ರ ಇರಲಿ ಅಂತ ದೇವರಲ್ಲಿ ಬೇಡ್ಕೋತೀನಿ. ಮನೆಯವರೆಲ್ಲರೂ ಹಜಾರದಲ್ಲಿ ಹರಟೆ ಹೊಡೆಯುತ್ತಿರುವಾಗ ಋತ್ವಿ ಮೆಲ್ಲನೆ ಅದ್ವಿಕ್ನನ್ನು ಮಲಗಿಸಿ ಬಂದು ಅನಿಕೇತ್ ಪಕ್ಕದಲ್ಲಿ ಕುಳಿತಳು. ಋತ್ವಿ ತುಂಟತನದಿಂದ ಅನಿಕೇತ್ನ ಕೈ ಚಿವುಟುತ್ತಾ, ಅನಿಕೇತ್, ಏನು ಅಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದೀಯಾ? ಮನೆಯಲ್ಲಿ ಇಷ್ಟೊಂದು ಜನ ಇದ್ದೀವಿ, ಆದರೂ ನೀವು ಮಾತ್ರ ಯಾಕೋ ಫಿಲಾಸಫರ್ ಥರ ಕಾಣ್ತಿದ್ದೀರಾ. ಅನಿಕೇತ್ ನಗುತ್ತಾ, ನೋಡು ಋತ್ವಿ, ಈ ರಾಯ್ ನಿವಾಸದಲ್ಲಿ ನಿನ್ನನ್ನು ಮತ್ತು ವಿಹಾನ್ನ ಸಂಭಾಳಿಸೋದೇ ನನಗೆ ದೊಡ್ಡ ಕೆಲಸ ಆಗ್ಬಿಟ್ಟಿದೆ. ಈಗ ಈ ಪುಟ್ಟ ಅದ್ವಿಕ್ ಬೇರೆ ಬಂದಿದ್ದಾನೆ. ಇವನು ದೊಡ್ಡವನಾದ ಮೇಲೆ ಇವನ ತುಂಟಾಟಕ್ಕೆ ನಾನೇ ಮೊದಲು ಬಲಿಯಾಗೋದು ಅನಿಸುತ್ತೆ. ಋತ್ವಿ ನಗುತ್ತಾ ಭಾವುಕಳಾಗಿ, ಅನಿಕೇತ್, ತಮಾಷೆ ಸಾಕು, ನಿಜವಾಗಿಯೂ ಹೇಳ್ತೀನಿ. ಈ ಮನೆಯಲ್ಲಿ ವಿಹಾನ್ ನನ್ನ ಕೈ ಹಿಡಿಯೋ ಮೊದಲೇ ನೀನು ನನ್ನನ್ನು ಒಬ್ಬ ಗೆಳತಿಯಾಗಿ, ಒಬ್ಬ ತಂಗಿಯಾಗಿ ಕಾಪಾಡ್ತಿದ್ದೀಯ. ಗೌರವ್ ಕೊಟ್ಟ ಕಾಟದಲ್ಲಿ ನಾನು ಕುಸಿದು ಹೋದಾಗ ಋತ್ವಿ, ಎದ್ದೇಳು, ನೀನು ಸ್ಟ್ರಾಂಗ್ ಆಗಿರಬೇಕು ಅಂತ ಧೈರ್ಯ ತುಂಬಿದ ಆ ಧ್ವನಿ ಯಾವತ್ತೂ ಮರೆಯಲ್ಲ. ಅನಿಕೇತ್, ಅಯ್ಯೋ ಸಾಕು ಬಿಡಮ್ಮ ನಿನ್ನ ಎಮೋಷ್ನಲ್ ಡ್ರಾಮಾ. ನೀನು ಈ ಮನೆಗೆ ಬಂದಿದ್ದು ನಮಗಲ್ಲ, ವಿಹಾನ್ ಲಕ್. ಅವನು ಎಷ್ಟೇ ಗತ್ತಿನ ಮನುಷ್ಯ ಆಗಿರ್ಬೋದು, ಆದರೆ ನಿನ್ನ ಎದುರು ಅವನು ಈಗಲೂ ಒಬ್ಬ ಪುಟ್ಟ ಮಗು ಥರ ಇರ್ತಾನೆ. ಅವನನ್ನು ಇಷ್ಟು ಬದಲಾಯಿಸಿದ ಕ್ರೆಡಿಟ್ ನಿನಗೆ ಸಲ್ಲಬೇಕು. ಋತ್ವಿ ಕಣ್ಣಲ್ಲಿ ಆನಂದ ಬಾಷ್ಪದೊಂದಿಗೆ, ಅನಿಕೇತ್, ನೀನು ಬರೀ ನನ್ನ ಗೆಳೆಯನಲ್ಲ, ಈ ಮನೆಗೆ ನೀನು ಒಬ್ಬ ದೊಡ್ಡಣ್ಣನ ಹಾಗೆ. ಸುಪ್ರದಾ ಕೂಡ ಎಷ್ಟು ಅದೃಷ್ಟವಂತೆ ಗೊತ್ತಾ, ನಿನ್ನಂತಹ ಒಬ್ಬ ತಾಳ್ಮೆಯ ಮನುಷ್ಯ ಅವಳಿಗೆ ಸಿಕ್ಕಿದ್ದಾನೆ. ಇನ್ಮೇಲೆ ಈ ಮನೆಯಲ್ಲಿ ಕೇವಲ ನಗು ಮಾತ್ರ ಇರಲಿ, ಅದಕ್ಕೆ ನೀನೇ ಸಾಕ್ಷಿಯಾಗಿರಬೇಕು. ಅನಿಕೇತ್, ಖಂಡಿತ ಋತ್ವಿ, ನಮ್ಮ ಈ ಸ್ನೇಹ ಅಜರಾಮರ. ಇನ್ಮೇಲೆ ನೀನು ಏನಾದರೂ ತಪ್ಪು ಮಾಡಿದರೆ ವಿಹಾನ್ಗೆ ಹೇಳಲ್ಲ, ಆದರೆ ಅವನಿಗೆ ಏನಾದರೂ ಕಂಪ್ಲೇಂಟ್ ಇದ್ದರೆ ಮಾತ್ರ ನಿನ್ನ ಹತ್ತಿರ ಬರ್ತೀನಿ. ಸದಾ ಹೀಗೆಯೇ ನಗುತ್ತಾ ಇರೋಣ. ಋತ್ವಿ ಮತ್ತು ಅನಿಕೇತ್ ಪರಸ್ಪರ ಕೈ ಹಿಡಿದು ಹಳೆ ನೆನಪುಗಳನ್ನು ಮೆಲುಕು ಹಾಕುತ್ತಾ ನಕ್ಕರು. ಆ ನಗುವಿನಲ್ಲಿ ಯಾವುದೇ ಸ್ವಾರ್ಥ ಇರಲಿಲ್ಲ, ಕೇವಲ ಶುದ್ಧ ಸ್ನೇಹ ಮತ್ತು ಒಬ್ಬರಿಗೊಬ್ಬರು ನೀಡಿದ ಗೌರವ ಮಾತ್ರವಿತ್ತು. ರಾಯ್ ನಿವಾಸದ ಈ ಸುಂದರ ಸಂಸಾರದಲ್ಲಿ ಇವರ ಸ್ನೇಹ ಒಂದು ಗಟ್ಟಿ ಬುನಾದಿಯಾಗಿ ಸದಾ ಕಾಲ ಉಳಿಯಲಿದೆ. ಋತ್ವಿಯ ಅಮ್ಮ ಪದ್ಮಜ, ಅಣ್ಣ ರಾಜು ಮತ್ತು ಅತ್ತಿಗೆ ಕಲ್ಯಾಣಿ ಪುಟ್ಟಿ ಶಾನ್ವಿಯೊಂದಿಗೆ ಬಂದು ಅದ್ವಿಕ್ನನ್ನು ಕಂಡು ಸಂಭ್ರಮಿಸಿದರು. ವಿಹಾನ್ ಮತ್ತು ಋತ್ವಿಯ ಈ ಅದ್ಭುತ ಸಂಸಾರವನ್ನು ನೋಡಿ ಅವರು ಮನೆಯವರು ಹರ್ಷಗೊಂಡರು, ಹರಸಿ ಹಾರೈಸಿದರು. ಕೊನೆಯದಾಗಿ ವಿಹಾನ್ ಎದ್ದು ನಿಂತು ಎಲ್ಲರನ್ನೂ ಪ್ರೀತಿಯಿಂದ ನೋಡಿದನು. ಅವನ ಕಣ್ಣಲ್ಲಿ ಆನಂದ ಬಾಷ್ಪವಿತ್ತು. ಅದ್ವಿಕ್ ಮಗನನ್ನು ಎತ್ತಿಕೊಂಡು ಋತ್ವಿಯ ಪಕ್ಕದಲ್ಲಿ ನಿಂತು ಎಲ್ಲರಿಗೂ ಧನ್ಯವಾದ ತಿಳಿಸಿದನು. ವಿಹಾನ್, ಇವತ್ತು ರಾಯ್ ನಿವಾಸದ ಅಂಗಳದಲ್ಲಿ ಕೇವಲ ನಗು ಮಾತ್ರ ಇದೆ. ಗೌರವ್ನ ಸೇಡು, ಶೀಲಾಳ ಅಹಂಕಾರ, ಅತ್ತೆಯ ತಪ್ಪು ಕಲ್ಪನೆ ಎಲ್ಲವೂ ಕಳೆದು ಹೋಗಿದೆ. ಜೀವನದಲ್ಲಿ ಹಣ, ಅಂತಸ್ತು ಎಲ್ಲವೂ ಬರುತ್ತೆ ಹೋಗುತ್ತೆ, ಆದರೆ ಕುಟುಂಬದ ಪ್ರೀತಿ ಸಿಗೋದು ಕಷ್ಟ. ಋತ್ವಿ, ನೀನು ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ನಾನು ಜನ್ಮ ಜನ್ಮಕ್ಕೂ ನಿನಗೆ ಋಣಿಯಾಗಿರ್ತೀನಿ. ನೀನು ನನ್ನನ್ನು ಮತ್ತು ನನ್ನ ಮಗನನ್ನು ಕಾಪಾಡಿದ ದೇವತೆ. ನಾವೆಲ್ಲರೂ ಹೀಗೆಯೇ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಆಸರೆಯಾಗಿ ಬಾಳೋಣ. ನಮ್ಮ ರಾಯ್ ಕುಟುಂಬದ ಈ ಪ್ರೇಮ ಕಥೆ ಸದಾ ಜೀವಂತವಾಗಿರಲಿ. ಇಷ್ಟು ದಿನ ಈ ಕತೆಗೆ ನಮಗೆ ಸಪೋರ್ಟ್ ಮಾಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.